ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ದಿವ್ಯ ದೃಷ್ಟಿ ಜಾಗೃತಿ ಆದಾಗ ಏನೇನು ಆಗುತ್ತೆ, ಸ್ವಲ್ಪ ನನ್ನ ಧ್ಯಾನದ ಅನುಭವವನ್ನು ಕೂಡ ಹಂಚ್ಕೊಳ್ತೇನೆ ನಿಮ್ಮ ಜೊತೆಗೆ. ಹಾಗೆಯೇ ಕೆಲವೊಂದು ದೃಶ್ಯಗಳು ಬಂದಾಗ ಅದನ್ನು ಅರ್ಥೈಸಿಕೊಳ್ಳೋದು ಹೇಗೆ, ಇದೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡುವ. ನಾವು ಕಣ್ಣು ಮುಚ್ಚಿದಾಗ ಕತ್ತಲೆ ಕಾಣುತ್ತೆ ಅಲ್ವಾ, ಆ ಕತ್ತಲೆಯೊಳಗೆ ಒಮ್ಮೆ ಬೆಳಕು ಮಿಂಚಿದ್ರೆ ಮತ್ತೊಮ್ಮೆ ಮುಖ, ಇನ್ನೊಮ್ಮೆ ದೇವರ ರೂಪ, ಮತ್ತೊಮ್ಮೆ ಭಯಂಕರ ದೃಶ್ಯ, ಇನ್ನೊಮ್ಮೆ ನಿಸರ್ಗ, ಹಸಿರು ಗಿಡ, ನದಿ, ಆಕಾಶ ಈ ಥರ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಏನು ಕಾರಣ? ಇದು ಇಮ್ಯಾಜಿನೇಷನ್ನ ಅಥವಾ ನಿಜವಾಗಿಯೂ ನಮ್ಮೊಳಗೆ ಇನ್ನೊಂದು ಕಣ್ಣು ಇದೆಯಾ? ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಆದರೆ ಒಂದು ಮಾತು ಎಲ್ಲರೂ ನೆನ್ಪಿಟ್ಕೊಳ್ಳಿ, ಈ ವಿಡಿಯೋ ಶಕ್ತಿ ಪಡೆಯೋದಕ್ಕೆ ಅಲ್ಲ, ನೀವೇ ಶಕ್ತಿಯಾಗಿ ಬದಲಾಗೋದಕ್ಕೆ. ದಿವ್ಯ ದೃಷ್ಟಿ ಅಂದರೆ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಏನು ಅಂತ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಭ್ರೂಮಧ್ಯದ ಸ್ಥಳ, ಆಜ್ಞಾಚಕ್ರ, ಇದು ಒಳಜ್ಞಾನ, ಅಂತರ್ಬೋಧ, ಧ್ಯಾನ, ಸ್ಪಷ್ಟತೆ ಇವುಗಳ ಕೇಂದ್ರ ಅಂತ ಹೇಳಲಾಗುತ್ತೆ. ಇದನ್ನೇ ಥರ್ಡ್ ಐ ದಿವ್ಯ ದೃಷ್ಟಿ ಅಂತ ಕರೆಯೋದು. ಇದು ಫಿಸಿಕಲ್ ಕಣ್ಣು ಅಲ್ಲ, ಚೇತನತೆಯ ಸಂಕೇತ. ವೈಜ್ಞಾನಿಕವಾಗಿ ಏನು ಹೇಳ್ತಾರೆ ಅಂದರೆ, ಥರ್ಡ್ ಐ ಅನ್ನುವ ಅಂಗವಿಲ್ಲ, ಆದರೆ ಭ್ರೂಮಧ್ಯದ ಹಿಂದೆ ಇರುವ ಮೆದುಳಿನ ಭಾಗ ಫ್ರಂಟಲ್ ಲೋಬ್ ಅಂತ ಕರೀತಾರೆ. ಇದರ ಕೆಲಸಗಳು ನಿರ್ಣಯ ತಗೊಳ್ಳೋದು, ಡಿಸಿಷನ್ ಮೇಕಿಂಗು, ಗಮನ, ಅಟೆನ್ಷನ್ ಸೆಂಟ್ರಲ್ಲು, ಸ್ವಜಾಗೃತಿ, ಸೆಲ್ಫ್ ಅವೇರ್ನೆಸ್ಸು, ಕಲ್ಪನೆ, ವಿಜುವಲೈಸೇಷನ್ನು ಹಾಗೂ ನೈತಿಕ ಚಿಂತನೆ. ಧ್ಯಾನದಲ್ಲಿ ಈ ಭಾಗ ಹೆಚ್ಚು ಆ್ಯಕ್ಟಿವೇಟ್ ಆಗುತ್ತೆ ಅನ್ನೋದು ರಿಸರ್ಚ್ಗಳಲ್ಲಿ ಕಂಡಿರುವ ವಿಚಾರ. ಈ ದಿವ್ಯ ದೃಷ್ಟಿಯ ಉದ್ದೇಶ ಏನು ಅಂತ ನೋಡೋದಾದರೆ, ಈ ಶಕ್ತಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಉಪಯೋಗ ಆಗಲ್ಲ. ಭಕ್ತಿ ಮಾರ್ಗದಲ್ಲಿ ಇರೋರಿಗೆ ಧ್ಯಾನದಲ್ಲಿ ದೇವರ ರೂಪ ಕಾಣ್ಬೋದು, ಕನಸಿನಲ್ಲಿ ದೇವಿ ದೇವತೆಗಳ ದರ್ಶನವಾಗ್ಬೋದು, ಒಳಗಿನಿಂದ ಮಾರ್ಗದರ್ಶನ ಬರ್ತಾ ಹೋಗ್ಬೋದು. ಇನ್ನು ಉನ್ನತ ಸಾಧಕರಿಗೆ ಆಸ್ಟ್ರಲ್ ಟ್ರಾವೆಲ್, ಅವರ ನೋಡುವ ಶಕ್ತಿ, ಹಿಂದಿನ ಜನ್ಮದ ದೃಶ್ಯಗಳು, ಶಕ್ತಿ ಕ್ಷೇತ್ರಗಳನ್ನು ಅರಿಯುವ ಸಾಮರ್ಥ್ಯ ಇದೆಲ್ಲ ಬರುವಂತಹದ್ದು. ಆದರೆ ಇದು ಒಂದು ವಾರ, ಒಂದು ತಿಂಗಳು ಇದರಿಂದ ಬರುವಂಥದ್ದು, ಇಷ್ಟು ಮಾಡಿದರೆ ಬರುವಂಥದ್ದಲ್ಲ, ಪ್ರಾಕ್ಟೀಸಿಂದ ಬರುವಂತಹದ್ದು. ದಿವ್ಯ ದೃಷ್ಟಿಯ ಅಭ್ಯಾಸ ಹೇಗೆ ಅಂತ ನೋಡೋದಾದರೆ, ನಿಮ್ಮ ಧ್ಯಾನ ಆಸನದ ಮೇಲೆ ಆರಾಮಾಗಿ ಕೂತು ಕಣ್ಣು ಮುಚ್ಚಿ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ಇಷ್ಟ ದೇವತೆಗೆ ಪ್ರಾರ್ಥನೆ ಮಾಡಬೇಕು. ನನ್ನ ಒಳಗಣ್ಣನ್ನು ಜಾಗೃತಗೊಳಿಸು ಅಂತ ಕೇಳಿಕೊಂಡು ಕಣ್ಣು ಮುಚ್ಚಿದ ಸ್ಥಿತಿಯಲ್ಲಿ ಕತ್ತಲೆಯ ಒಳಗೆ ಗಮನ ಕೊಡಬೇಕು. ಅಂದರೆ ಪ್ರೆಷರ್ ಹಾಕಬಾರ್ದು. ಆಗ ಏನು ಕಾಣುತ್ತೆ? ಬೆಳಕು, ಆಕಾರಗಳು, ಮುಖಗಳು, ಚಿಹ್ನೆಗಳು, ಅಥವಾ ಕೇವಲ ಭಾವನೆ ಅಥವಾ ಸಂದೇಶ. ಇದನ್ನು ನಾವು ಅದೇನು ಅಂತ ಡಿಕೋಡ್ ಮಾಡೋಕ್ಕೆ ಗೊತ್ತಾಗಬೇಕು. ದಿವ್ಯ ದೃಷ್ಟಿ ಸಂಕೇತಗಳ ಭಾಷೆಯಲ್ಲಿ ಮಾತನಾಡತ್ತೆ. ಉದಾಹರಣೆಗೆ, ಕಲುಷಿತ ಜಾಗ, ಪದೇ ಪದೇ ಟಾಯ್ಲೆಟ್ ಕಾಣೋದು, ಇದು ಪದೇ ಪದೇ ಕಾಣ್ತಾ ಇದ್ದರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ದೇವಸ್ಥಾನ, ಬೆಳಕು, ಕ್ಲಿಯರ್ ಆಗಿರುವ ನೀರು, ಆಕಾಶ, ಗಿಡ, ಮರ ಇದೆಲ್ಲ ಪಾಸಿಟಿವಿಟಿ. ಕೆಲವೊಂದು ಸಲ ವಿಕಾರವಾದ ಭಯಂಕರ ರೂಪ ಕಾಣೋದು, ಇದೆಲ್ಲ ಕಂಡ್ರೆ ಒಳಗಿನ ಬ್ಲಾಕೇಜ್ ಇದೆ ಅಥವಾ ಆ ಬ್ಲಾಕೇಜು ಕ್ಲಿಯರ್ ಆಗ್ತಿದೆ ಎಂಬ ಅರ್ಥ. ಇದೆಲ್ಲವೂ ನಮ್ಮ ಚಿತ್ತದಲ್ಲಿ ಇರುವುದೇ ಹೊರಗಡೆ ಬರುವಂತಹದ್ದು. ಮೊದಲನೇ ದಿನವೇ ಆಗಲ್ಲ, ಇದೆಲ್ಲ ಕ್ರಮೇಣ ಪ್ರಾಕ್ಟೀಸ್ ಮಾಡ್ತಾ ಬರುವಂತಹದ್ದು. ಇನ್ನು ನನ್ನ ಆಧ್ಯಾತ್ಮದ ಜರ್ನಿ ಸ್ಟಾರ್ಟ್ ಆಗಿದ್ದು 2019 ಮಧ್ಯದಲ್ಲಿ. ನನಗೆ ಸರಿ ಡೇಟ್ ನೆನಪಿಲ್ಲ, ಇರಬಹುದು ಆ 2019 ಮಧ್ಯದಲ್ಲಿ ಸ್ಟಾರ್ಟ್ ಆಗಿದ್ದು. ಭಕ್ತಿ ಮಾರ್ಗದಲ್ಲಿ ಪೂಜೆ, ಶ್ಲೋಕ, ಸ್ತೋತ್ರ ಎಲ್ಲ ಮಾಡ್ತಾ ಇದ್ರೂ ನನ್ನ ಒಳಗೆ ನಾನು ಇಳಿಬೇಕು ಅಂತ ಗೊತ್ತಾಗಿದ್ದು ಬದುಕಿನಲ್ಲಿ ಬಂದ ಏರಿಳಿತಗಳಿಂದ. ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೆ, ನಾವು ಬೇಗ ಎಚ್ಚೆತ್ಕೊಂಡಿಲ್ಲ ಅಂದರೆ ಪ್ರಕೃತಿಯೇ ನಮ್ಮನ್ನು ಏನಾದರೂ ಇನ್ಸಿಡೆಂಟ್ ಕ್ರಿಯೇಟ್ ಮಾಡೋ ಮೂಲಕ ಈ ದಾರಿಗೆ ತಳ್ಳುತ್ತೆ ಅಂತ. ನನಗೂ ಹಾಗೇ ಆಗಿತ್ತು. ಮೊದಲಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಗ ಸಿಗುವ
ಮೊದಲ ಗುರು ನಮಗೆ ಯೂಟ್ಯೂಬ್. ಮೆಡಿಟೇಷನ್ ಬಗ್ಗೆ ಸರ್ಚ್ ಮಾಡಿದೆ. ಚಕ್ರ ಮೆಡಿಟೇಷನ್, ನಾರ್ಮಲ್ ಮೆಡಿಟೇಷನ್ನು, ಓಂ ಇದರ ಪ್ರಣವ ಮಂತ್ರದ ಮೆಡಿಟೇಷನ್ನ ಇದು ವಿಡಿಯೋ ಎಲ್ಲ ಸರ್ಚ್ ಮಾಡಿ ನನಗೆ ಯಾವುದು ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗಲಿಲ್ಲ. ನನಗೆ ವರ್ಕ್ ಆಗಿದ್ದು ಅಂತಂದರೆ ಸುಮ್ಮನೆ ಕೂತ್ಕೊಂಡು ಉಸಿರಿನ ಮೇಲೆ ಗಮನ ತರುವಂತಹ ಮೆಡಿಟೇಷನ್ನು ನನಗೆ ಸ್ಟ್ರಾಂಗ್ ಆಗಿ ವರ್ಕ್ ಆಯಿತು. ಮಾಡ್ತಾ ಥರ್ಡ್ ಐ ಪಾಯಿಂಟ್ನಲ್ಲಿ ತೀವ್ರ ಸೆನ್ಸೇಷನ್ ಸ್ಟಾರ್ಟ್ ಆಯಿತು. ಒಂದು ದಿನ ಸ್ಟಾರ್ಟಿಂಗಲ್ಲಿ ನಾನು ಹಣೆ ಮುಟ್ಟಿ ನೋಡಿದ್ದೂ ಉಂಟು, ಏನೋ ಹರಿದಾಡ್ದ ಹಾಗೆ ಆಗ್ತಾ ಇದೆಯಲ್ಲ ಅಂತ. ಆಮೇಲೆ ಕನ್ನಡಿ ಎದುರು ನಿಂತು ನೋಡ್ತಾ ಇದ್ದೆ, ಏನಾದರೂ ಕಾಣ್ತಿದೆಯಾ ಅಂತ. ಆದರೆ ಮತ್ತೆ ಗೊತ್ತಾಯಿತು ಅದು ಥರ್ಡ್ ಐ ಪಾಯಿಂಟಲ್ಲಿ ಅನುಭವ ಆಗ್ತಾ ಇರೋದು ಅಂತ. ಆಗ ಮೈಂಡ್ ತುಂಬ ಡಿಸ್ಟರ್ಬ್ ಆಗಿತ್ತು. ನನಗೆ ವಿಚಿತ್ರ ವಿಕಾರ ರೂಪಗಳು ಬರ್ತಿತ್ತು, ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. 3 ಗಂಟೆಗೆ ದಿಢೀರಾಗಿ ಎಚ್ಚರ ಆಗೋದು. ಮತ್ತು ಎಷ್ಟು ಹೊತ್ತು ಮಲಗಿದ್ರೂ ನಿದ್ದೆ ಬರ್ತಾ ಇರಲಿಲ್ಲ. ನಾನು ಆ ದಿನಗಳಲ್ಲಿ ಒಂದು 3 ಗಂಟೆ ನಿದ್ದೆ ಮಾಡ್ತಿರ್ಬೋದೇನೋ ಅಷ್ಟೇ. ಏನಾಗ್ತಿದೆ ಅನ್ನೋ ವಿಷಯ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಮೆಡಿಟೇಷನ್ ಮಾಡ್ತಾ ಒಂದು ದಿನ 3:35ಕ್ಕೆ ಬೆಳಿಗ್ಗೆ ಮೆಡಿಟೇಷನ್ಗೆ ಕೂತಿದ್ದು ನಾನು. ಆ ದಿನ ಫುಲ್ ಡೀಪ್ ಮೆಡಿಟೇಷನ್ ಆಯಿತು ನನಗೆ. 5 ಗಂಟೆ 10 ನಿಮಿಷನೇನ ನಾನು ಮೆಡಿಟೇಷನಿಂದ ಕಣ್ಣು ಓಪನ್ ಮಾಡಿದಾಗ. ಆ ದಿನ ನನಗೆ ದೇಹದಿಂದ ನಾನು ಹೊರಬಂದ ಅನುಭವ ಆಗಿತ್ತು. ಅದೆಲ್ಲ ಹೆಚ್ಚು ಹೇಳೋದು ಸರಿಯಲ್ಲ. ಇನ್ನೊಂದು ವಿಡಿಯೋದಲ್ಲಿ ಇನ್ನು ಫುಲ್ಲು ಡೀಟೇಲಾಗಿ ಅದರ ಬಗ್ಗೆ ಮಾತಾಡೋಣ. ಸೊ ಇವತ್ತು ಸ್ವಲ್ಪ ಅಂದರೆ ಈ ಥರ್ಡ್ ಐ ಬಗ್ಗೆ ಮಾತಾಡುವಾಗ ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು. ಸೊ ಈ ದಿವ್ಯ ದೃಷ್ಟಿಯಿಂದ ಆಗುವ ಲಾಭಗಳು ಏನು ಅಂತ ನೋಡಿದ್ರೆ, ಇಂಟ್ಯೂಷನ್ ಹೆಚ್ಚಾಗುತ್ತೆ. ಯಾರು ಪಾಸಿಟಿವ್ ಯಾರು ನೆಗೆಟಿವ್ ಅನ್ನೋದು ಅರಿಯಲು ಸಾಧ್ಯವಾಗುತ್ತೆ. ಜೀವನದ ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ನಾನು ಯಾಕೆ ಈ ಮಾರ್ಗದಲ್ಲಿ ಇದ್ದೇನೆ, ನನ್ನ ಹುಟ್ಟು ಯಾಕೆ ಆಯಿತು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಲ್ಲಿಂದ ಆತ್ಮದ ಯಾನ ಸ್ಪಷ್ಟವಾಗುತ್ತೆ. ಥರ್ಡ್ ಐ ಬ್ಯಾಲೆನ್ಸ್ ಮಾಡುವ ಹಂತದಲ್ಲಿ ಮೆಡಿಟೇಷನ್ ಮಾತ್ರ ಮಾಡುವವರಿಗೆ ಒಂದು ಮಾತು ಹೇಳಬೇಕು. ಥರ್ಡ್ ಐ ಬ್ಯಾಲೆನ್ಸ್ ಆಗಿ ಓಪನ್ ಆಗೋ ಹಂತದಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಬೇಗ ಅಟ್ರ್ಯಾಕ್ಟ್ ಆಗುತ್ತೆ. ಇದಕ್ಕೋಸ್ಕರ ಇಷ್ಟ ದೇವತೆಗಳ ನಾಮ ಜಪ ಅಥವಾ ಚಂಡಿ ಕವಚ ಅಥವಾ ಜಪ ಮಾಡಿ ಕೂತ್ಕೋಬೇಕು. ಆಗ ನೆಗೆಟಿವ್ ಎನರ್ಜಿ ಹತ್ತಿರ ಬರೋದಿಲ್ಲ. ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ ಹೊಸದರಲ್ಲಿ ಕೆಲವರಿಗೆ ನನ್ನ ಥರ ಗೊಂದಲಗಳು ಬರಬಹುದು. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವ ಸ್ಥಿತಿ. ಪ್ರತಿದಿನ 15 ನಿಮಿಷ ಧ್ಯಾನ, ಥರ್ಡ್ ಐ ಪಾಯಿಂಟಲ್ಲಿ ಗಮನವಿಟ್ಟು ಧ್ಯಾನ ಮಾಡಬೇಕು. ಆಗಲೇ ದೇವರಿಗೆ ಶರಣಾಗತಿಯಿಂದ ಪ್ರಶ್ನೆ ಕೇಳಿ, ನಾನು ಯಾರು, ನನ್ನ ಮಾರ್ಗ ಏನು. ಆಗ ಉತ್ತರ ಹೊರಗಿಂದ ಅಲ್ಲ, ಒಳಗಿಂದ ಉತ್ತರ ಬರುತ್ತೆ. ಒಂದು ದಿನದಲ್ಲಿ ಬರಲ್ಲ, ಒಂದು ದಿನ ಬಂದೇ ಬರುತ್ತೆ. ಇದು ದೇಹದ ಬದಲಾವಣೆ ಅಲ್ಲ, ಒಳಗಿನ ಚೇತನದ ಬದಲಾವಣೆ. ಆ ಚೇತನತೆ ನಿಧಾನವಾಗಿ ವಿಸ್ತಾರಗೊಳ್ಳುತ್ತೆ. ಇಲ್ಲಿ ನಿರಂತರವಾದ ಅಭ್ಯಾಸ ಮುಖ್ಯ. ಆಗ ಉತ್ತರ ಬರೋದು ಶಬ್ದಗಳಾಗಿ ಅಲ್ಲ, ಒಳಗಡೆಯಿಂದ ಭಾವವಾಗಿ, ಕನಸಲ್ಲಿ ಅಥವಾ ವಿಚಾರದ ರೂಪದಲ್ಲಿ ಶಾಂತವಾಗಿ ಕೂತಿದ್ದಾಗ, ನಂಬಿಕೆ ಇಟ್ಟಾಗ ಬರುತ್ತೆ. ಇನ್ನು ದೃಶ್ಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ, ಧ್ಯಾನದಲ್ಲಿ ಅಥವಾ ದಿವ್ಯ ದೃಷ್ಟಿಯ ಅಭ್ಯಾಸದಲ್ಲಿ ಕಾಣುವ ದೃಶ್ಯಗಳು ಸಾಮಾನ್ಯ ಕನಸುಗಳಂತೆ ಇರೋದಿಲ್ಲ. ಅವು ಸಿಂಬಾಲಿಕ್ ಆಗಿ ಇರ್ತವೆ. ಮನಸ್ಸು ಶಬ್ದಗಳಲ್ಲಿ ಯೋಚಿಸುತ್ತೆ, ಆತ್ಮ ಚಿತ್ರಗಳಲ್ಲಿ ಮಾತನಾಡತ್ತೆ. ಆದ್ದರಿಂದ ಒಂದು ದೃಶ್ಯ, ಒಂದು ಸಂದೇಶ, ಒಂದು ರೂಪ, ಒಂದು ಒಳಗಿನ ಸ್ಥಿತಿ, ಒಂದು ಸ್ಥಳ, ನಿಮ್ಮ ಮನಸ್ಸಿನ ಪರಿಸ್ಥಿತಿ. ವಿಚಿತ್ರ ವಿಕಾರ ಮುಖ ಕಂಡಾಗ ಒಳಗಿನ ಒತ್ತಡ, ಹಳೆಯ ಗಾಯ, ಮರೆಯಲಾಗದ ನೋವು ಒಳಗಡೆ ಇದೆ ಎಂಬ ಅರ್ಥ. ಹಳೆಯ ಗಾಯ ಅಂದರೆ ದೇಹಕ್ಕೆ ಆದ ಗಾಯ ಅಲ್ಲ, ಮನಸ್ಸಿಗೆ ಆದ ಗಾಯ. ಇನ್ನು ಬಿಗಿನರ್ಸ್ ಈ ಜರ್ನಿಯಲ್ಲಿ ಕೆಲವೊಂದು ಭಯ, ಸಂಶಯ ಕಾಡುತ್ತೆ. ಬಿಗಿನರ್ಸಿಗೆ ಸಾಮಾನ್ಯ ಭಯ, ಅಪರಿಚಿತ ಅನುಭವವಾದಾಗ, ಧ್ಯಾನದಲ್ಲಿ ಬೆಳಕು, ದೃಶ್ಯ, ಕಂಪನ ಬಂದಾಗ ನನಗೆ ಏನಾದರೂ ಆಗ್ತಿದೆಯಾ ಅನ್ನೋ ಭಯ. ಮನಸ್ಸು ಮೌನವಾದಾಗ ಸುಮ್ಮನೆ ಆದರೂ ಭಯ ಕಾಡುತ್ತೆ.
ಆ ಪ್ರೆಷರ್ ಇದ್ದಾಗ ಇನ್ನು ನಾನು ತಪ್ಪು ದಾರಿಯಲ್ಲಿದ್ದೇನಾ, ನಾನು ಸರಿಯಾಗಿ ಮಾಡ್ತಾ ಇದ್ದೇನಾ, ಈ ಥರ ಮನಸ್ಸು ಹಿಡಿದು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ ಮನಸ್ಸು. ಇನ್ನು ಸಂಶಯ ಏನು ಅಂತಂದರೆ, ನನ್ನ ಅನುಭವ ನಿಜಾನ, ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀನಾ, ಅತಿಯಾದ ಡೌಟ್ ಇದ್ದರೆ ಈ ಜರ್ನಿ ಮುಂದುವರಿಯಲ್ಲ. ಸಣ್ಣ ಪುಟ್ಟ ಡೌಟ್ ಅದು ಅನುಭವವನ್ನು ಮುಚ್ಚುತ್ತೆ. ಡೌಟ್ ಜಾಸ್ತಿ ಇದ್ದಾಗ ಕಾನ್ಷಿಯಸ್ ಮೈಂಡು ಅಡ್ಡಿ ಆಗುತ್ತೆ, ಅದು ಅಡ್ಡ ಬರುತ್ತೆ ನಿಮಗೆ. ಅಂದರೆ ಧ್ಯಾನದಲ್ಲಿ ಡೀಪ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಕ್ವಶ್ಚನ್ ಬರುತ್ತೆ ಮೈಂಡಲ್ಲಿ, ಇದು ನನಗೆಲ್ಲ ಆಗುತ್ತಾ, ನನ್ನಂಥವರಿಗೆ ಇದು ಸಾಧ್ಯನಾ, ಅಥವಾ ಇದು ಮಹಾನ್ ಸಾಧಕರಿಗೆ ಮಾತ್ರ ಇರುವಂಥದ್ದಾ? ಈ ಥರ ಒಂದು ನಂಬಿಕೆ ಕೊರತೆ ಬಂದಾಗ ನಾವೇ ಬ್ಲಾಕ್ ಕ್ರಿಯೇಟ್ ಮಾಡ್ತೇವೆ. ಭಯ ಇದ್ದಾಗ ಮನಸ್ಸು, ದೇಹ ಟೈಟ್ ಆಗುತ್ತೆ. ಧ್ಯಾನದಲ್ಲಿ ಬಾಡಿ ಲೂಸ್ ಇರಬೇಕು, ಬೆನ್ನು ಮೂಳೆ ನೇರವಾಗಿರಬೇಕು ಅಷ್ಟೇ. ದಿವ್ಯ ದೃಷ್ಟಿಗೆ ಬೇಕಾಗಿದ್ದದ್ದು ಶಾಂತವಾದ ಮನಸ್ಸು, ವಿಶ್ವಾಸ, ಸಡಿಲಗೊಂಡ ದೇಹ ಮತ್ತು ಮನಸ್ಸು. ಧ್ಯಾನದಲ್ಲಿ ಏನಾದರೂ ಕಂಡಾಗ ತಕ್ಷಣ ಮೀನಿಂಗ್ ಹುಡ್ಕೋದಕ್ಕೆ ಹೋಗಬೇಡಿ. ನೋಟ್ ಮಾಡಿ, ಅಂದರೆ ರಿಪೀಟ್ ಆಗ್ತಿದೆಯಾ, ಭಾವನೆ ಏನು ಬರ್ತಾ ಇದೆ ಅಂತ ಶಾಂತವಾಗಿ ಗಮನಿಸಬೇಕು. ನಿಧಾನವಾಗಿ ನಿಮಗೆ ಅದೇನು ಅಂತ ಗೊತ್ತಾಗುತ್ತೆ. ಸೊ ದಿವ್ಯ ದೃಷ್ಟಿ ಹೊರಗೆ ತೋರಿಸೋ ಶಕ್ತಿಯಲ್ಲ, ಅದು ನಿಮ್ಮನ್ನು ಒಳಗಿಂದ ಬದಲಾಯಿಸುವ ಶಕ್ತಿ. ನೀವೇ ಉತ್ತರವಾಗುವ ಹಂತ. ಯಾವುದರಲ್ಲಿಯೂ ಅರ್ಜೆಂಟ್ ಮಾಡದೆ ನಿಧಾನವಾಗಿ ಮುಂದುವರಿಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.